ಇವತ್ತಿನ ಕಾರ್ಯಕ್ರಮ ಭಾಳ ತುಂಬ ಚೆನ್ನಾಗಿತ್ತು. ಸಾಮರಸ್ಯ, ಪ್ರೀತಿ, ವಿಶ್ವಾಸನೆ ಭಾಳ ಮಹತ್ವ. ಮನುಷ್ಯನ ಮಾನವನ ಸೌಭಾಗ್ಯ, ಮಾನವನ ಸರ್ವತೋಮುಖ ಬೆಳವಣಿಗೆ ಆಗಬೇಕಾದ್ರೆ ಕೌಟುಂಬಿಕ ಸೌಖ್ಯತೆ, ಕೌಟುಂಬಿಕ ಸುಖಿ ಕುಟುಂಬ ಭಾಳ ಅವಶ್ಯವಾಗಿದೆ. ಜೀವನದ ಮೌಲ್ಯಗಳು ನಾವು ಮರಿತಾ ಇದ್ದೀವಿ. ಮತ್ತು ಪುನಃ ಜೀವನ ಮೌಲ್ಯಗಳು ನಮ್ಮೆಲ್ಲಲ್ಲಿ ಬರಬೇಕು ಅನ್ನುವಂಥ ಒಂದು ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಇದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಭಾಳ ಸಂತೋಷ ಆಗಿದೆ, ಆನಂದ ಆಗಿದೆ. ಧನ್ಯವಾದ. ಈ ಜಮಾತೆ ಇಸ್ಲಾಂ ಬಸವ ಕಲ್ಯಾಣ ವತಿಯಿಂದ ಏನು ಕುರಾನ್ ಪ್ರವಚನ 13, 14 2 ದಿವಸ ಮುಗಿಸ್ದಲ್ಲ, ಇದರಲ್ಲಿಂದ ನಿನ್ನೇನು ದೇಶದ ಬಗ್ಗೆ ಪ್ರಗತಿ ಮತ್ತು ಹ್ಯುಮ್ಯಾನಿಟಿ ಬಗ್ಗೆ ಇತ್ತು, ಇನ್ಸಾನಿಯತ್ ಬಗ್ಗೆ ಇತ್ತು. ಇವತ್ತಿಂದೇನು ತಾಯಿ ಕುಟುಂಬ ಮತ್ತು ಮಕ್ಕಳು ಮೂರರದು ಕನೆಕ್ಷನ್ ನೋಡ್ರಿ, ಕೆಲವ್ರು ಕಣ್ಣಾಗಿ ನೀರಾಗಿ ಬಂದಂಗೆ ಆಯ್ತು ಇವತ್ತು ಕೆಲವರಿಗೆ. ಅದರ ಅರ್ಥ ಈಗೇನು, ಈಗ ಫ್ಯಾಮಿಲಿಯಲ್ಲಿ ಹೆಂಗೆ ರಿಲೇಷನ್ ಇರಬೇಕು ಅಂತಂದ್ರೆ ಎಲ್ಲ ಫ್ರೆಂಡ್ಶಿಪ್ ಟೈಪ್ ಇರಬೇಕು. ಹಂಗೆ ಫ್ರೆಂಡ್ಶಿಪ್ದಲ್ಲಿ ನಾವು ಕೆಲವರಿಗೆ ಎಲ್ಲ ತಪ್ಪಾದ ಕ್ಷಮಿಸ್ಬಿಡ್ತೇವೆ. ಬಟ್ ಆ ರಿಲೇಷನ್ ಎಲ್ಲ ರಿಲೇಷನ್ ಇತ್ತಂದ್ರೆ ಫ್ರೆಂಡ್ಶಿಪ್ ಟೈಪ್ ಒಂದು ಇರೋದು. ಎರಡನೇದು, ಗಂಡ ಹೆಂಡತಿ ಸಂಬಂಧಗಳು ಆಗಿರ್ಬೇಕಂದ್ರೆ ಏನು ಮುಚ್ಚಿಡಬಾರ್ದು. ಇವನ್ ಹೆಂಡ್ತಿ ಬಲ್ಲೂ ಒಂದು ಮಿಸ್ ಆಗಬಾರ್ದು, ಗಂಡನ ಹೆಂಡ್ತಿ ಬಲ್ಲಿ ಏನು ಮುಚ್ಚಿಡಬಾರ್ದು ಅಂತೇನು ಹೇಳಿದ್ರು ಅದು ಆಯಿತು. ಆಮೇಲೆ ತಂದೆಯಿಂದ ಮಕ್ಕಳಲ್ಲಿ ಹೇಗಿರಬೇಕು, ಯಾವಾಗ ತಾಯಿ ಪಾದದಲ್ಲಿ ಸ್ವರ್ಗ ಅದ ಅಂದ್ರೆ ತಂದೆ ತಾಯಿಗಳನ್ನು ಅಷ್ಟೇ ಇರಬೇಕು. ಅವರು ಹೆಚ್ಚಕಮ್ಮ ತಂದೆ ತಾಯಿಗಳ ಕಾಪಿ ಇರ್ತಾರೆ ಮಕ್ಕಳು, ಅದು ಬಿಟ್ಟು ಬೇರೆ ಇಲ್ಲ. ಅದು ಸಲುವಾಗಿ ಮಕ್ಕಳು ಎಂದೂ ಕೆಟ್ಟ ಮಕ್ಕಳು ಹುಟ್ಟೋದಿಲ್ಲ ಯಾರಿಗೂ ಸಮಾಜದಲ್ಲಿ. ಒಂದು ಮಾತೇನು ಹೇಳಿದ್ರು ಅವರು ಎಲ್ಲರೂ ಒಳ್ಳೆಯವರೇ ಇರ್ತಾರೆ. ಅದು ತಂದೆ ತಾಯಿದು ಬಿಹೇವಿಯರ್ ಮೇಲೆ ಮಕ್ಕಳು ಬೆಳೀತಾರಂತೇನು ಮೆಸೇಜ್ ಅದ, ಅದು ಆ ಮೆಸೇಜ್. ಸೊ ಎಲ್ಲ ತಂದೆ ತಾಯಿಗಳಿಗೆ ಪಾಠ ಭಾಳ ಅಂದ್ರೆ ಭಾಳ ಇದೆ. ಅದು ಯಾರು ಇಂಪ್ರೆಷನ್ ಏನಿರ್ತದೆ, ನಾವು ಯಾವಾಗೂ ಮಕ್ಕಳು ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ, ಅವರು 5 ವರ್ಷದ ತನಕ ಏನು ಅವ್ವ ಅಪ್ಪ ಏನೋ ಅದಕ್ಕೆ ಏನು ತಿಳಿಯಲ್ಲ ಅಂತ ಏನೋ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಯ್ತಾರೆ, ಅವು ಪೂರ್ತಿ ಡ್ಯಾನ್ಸ್ ಅವು ಕಲ್ತು ಬಿಡ್ತಾವೆ. ಸೊ ಅವ್ರು ಮೆತ್ತದ ಗಾಡಿ ಇದ್ದಂಗೆ ಇರ್ತಾವೆ, ಅದ್ರ ಮೇಲೆ ಏನು ಹೊಡೆದ್ರು ಕಲ್ಲ ಆ ಟೈಪ್ ಮೆಸೇನಿಗೆ ಬೀಳ್ತಾವೆ. ಸೊ ತಂದೆ ತಾಯಿಗಳು ಮೇನ್ ಅಂದ್ರೆ ಆ ಮಕ್ಕಳದು ತಂದೆ ತಾಯಿದೇ ಎಫೆಕ್ಟ್ ಇರ್ತದೆ. ಸೊ ತಂದೆ ಕಾಲಾಗ ಸ್ವರ್ಗ ಅದ ಅಂತ ಹೇಳ್ಬೇಕಾದ್ರೆ ಅವ್ರನ್ನೂ ಚಲೋ ಇರ್ಬೇಕಂತೇನು ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಟೇಕ್ ಹೋಮ್ ಮೆಸೇಜ್, ತಂದೆ ತಾಯಿನೂ ಭಾಳ ಒಳ್ಳೆ ರೀತಿ ಇದ್ದರೆ ಮಕ್ಕಳು ಒಳ್ಳೆಯವು ಬರ್ತಾವೆ. ಆ ಮಕ್ಕಳು ಖರಾಬ್ ಆಗ್ಲಿಕ್ಕಂದ್ರೆ 50% 60% ತಂದೆ ತಾಯಿದ್ದು ಬಿಹೇವಿಯರ್ ಮೇಲೆ ಹೋಯ್ತದ. ಸೊ ಹುಟ್ಟುವಾಗ ಯಾವ ಮಕ್ಕಳನ್ನು ಕೆಟ್ಟಾಗಿ ಹುಟ್ಟಲ್ಲ, ಯಾರೇ ಇರಲಿ, ಗರೀಬ್ ಇರಲಿ, ಸಾಹುಕಾರ ಇರಲಿ, ಅದ್ರ ಮೇಲೆ. ಸೊ ಇದ್ರ ಪಾಠ ತಂದೆ ತಾಯಿಗೂ ಅದ, ಮಕ್ಕಳಿಗೂ ಅದ. ಕುಟುಂಬದಲ್ಲಿ ಹ್ಯಾಂಗೆ ಇರಬೇಕು, ಕುಟುಂಬ ಒಂದು ಚಲೋ ಇತ್ತು ಅಂದ್ರೆ ಸಮಾಜ ಚಲೋ ಇರ್ತದೆ, ಸಮಾಜ ಚಲೋ ಇರ್ತದೆ ದೇಶ ಚಲೋ ಇರ್ತದೆ ಅಂತೇನು ಹೇಳಿದ್ರು. ಇದು ಭಾಳ ಮೊಹಮ್ಮದ್ ಕುನ್ನಿಯವರಿಗೆ, ಇದು ನಮ್ಮದು ಜಮಾತೆ ಇಸ್ಲಾಂ ಬಸವ ಕಲ್ಯಾಣದವರಿಗೆ ನಡೆಸಿದ್ದ ಎಲ್ಲರಿಗೆ ನಮ್ಮದು